ಲೋಕಸಭಾ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಇಂದು ಜಿಲ್ಲಾ ಕೇಂದ್ರದಿಂದ ಕೆಜಿಎಫ್ ತಾಲೂಕಿಗೆ ಇವಿಎಂ ಹಾಗೂ ವಿವಿಪ್ಯಾಟ್ ಮತಯಂತ್ರಗಳನ್ನು ತಂದು ಸ್ಕೂಲ್ ಆಫ್ ಮೈನ್ಸ್ ಶಾಲೆಯಲ್ಲಿ ಭದ್ರಪಡಿಸಲಾಯಿತು. ಈ ಸಂದರ್ಭದಲ್ಲಿ ಎಆರ್ಒ ಸೋಮಶೇಖರ್, ತಹಶೀಲ್ದಾರ್ ರಾಮಲಕ್ಷ್ಮಯ್ಯ, ಪೌರಾಯುಕ್ತರಾದ ಪವನ್ ಕುಮಾರ್, ವೃತ್ತ ನಿರೀಕ್ಷಕರಾದ ರಾಮಕೃಷ್ಣಯ್ಯ, ಪಿಎಸ್ಐ ಯತೀಶ್, ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖಾ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇಂದು ನಾವು ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024 ಸಂಬಂಧವಾಗಿ ಏನು ನಮ್ಮ ಆರ್ಒರ ಕಚೇರಿ ಅಂದರೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಿಂದ ರ್ಯಾಂಡಮೈಸೇಷನ್ ಆದಂತಹ ಫಸ್ಟ್ ರ್ಯಾಂಡಮೈಸೇಷನ್ ಅಂದರೆ ನಮ್ಮ ಕ್ಷೇತ್ರಕ್ಕೆ ರ್ಯಾಂಡಮೈಸ್ ಆಗಿ ಬಂದಿರುವಂತಹ ಮತಯಂತ್ರಗಳ ಒಂದು ಯಂತ್ರಗಳನ್ನ ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟ್ರಾಂಗ್ ಸೆಂಟರ್ ಇಂದ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಸ್ಟ್ರಾಂಗ್ ಸೆಂಟರ್ಗೆ ತಗೊಂಡಿದ್ವಿ. ಇದರಲ್ಲಿ 285 ಇವಿಎಂಸ್ ಅಂದ್ರೆ ನಮ್ದು ಕಂಟ್ರೋಲ್ ಯೂನಿಟ್ ಮತ್ತೆ ಬ್ಯಾಲೆಟ್ ಯೂನಿಟ್ ಮತ್ತೆ 304 ವಿವಿಪ್ಯಾಟ್ಗಳನ್ನು ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ರ್ಯಾಂಡಮೈಸ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಇಂದು ನಮ್ಮ ಎಲ್ಲ ರಾಜಕೀಯ ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ನಮ್ಮ ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟು ಅದನ್ನ ನಾವು ಭದ್ರಪಡಿಸಿದ್ದೇವೆ. ಸೊ ಈ ಒಂದು ಏನು ನಾವು ಸ್ಟ್ರಾಂಗ್ ಮಾಡಿದ್ದೀವಿ ಅದನ್ನ ನೆಕ್ಸ್ಟ್ ನಾವು ಕಮಿಷನಿಂಗ್ ಟೈಮಲ್ಲಿ ಅದನ್ನ ಓಪನ್ ಮಾಡಿ ಕಮಿಷನಿಂಗ್ ಮಾಡ್ತೇವೆ. ಈಗ ಸೇಫ್ಟಿ ಮೆಜರ್ಸ್ ಆಗಿ ಮೊದಲನೇದಾಗಿ ನಮ್ಗೆ ಏನು ಎಲ್ಲ ವಿಂಡೋಸ್ ಮತ್ತೆ ಡೋರ್ಸ್ ಎಲ್ಲ ಏನಿದೆ ಅದನ್ನ ನಾವು ವುಡನ್ ಶೀಟ್ಸ್ ಇಂದ ಕವರ್ ಮಾಡಿದ್ದೇವೆ. ಅಂಡ್ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಆಗಬಾರ್ದು ಅಥವಾ ಅವಘಡಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಏನು ಸಂಪೂರ್ಣ ಎಲೆಕ್ಟ್ರಿಸಿಟಿ ಇದನ್ನ ನಾವು ಅದನ್ನ ಕಟ್ ಮಾಡಿಸಿದ್ದೇವೆ. ಜೊತೆಗೆ ಇಲ್ಲಿ 24/7 ಈ ಒಂದು ಮತಯಂತ್ರಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರು ನಮ್ಮ ಅರಸೇನಾ ಪಡೆಯವರು ಸಹ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಈ ರೀತಿ ಇರಬೇಕಂತ ಎಲ್ಲ ಬೆಳಕಿನ ವ್ಯವಸ್ಥೆ ಮತ್ತೆ ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ ಸಹ ಇದೆ. ಅದನ್ನ ನಾವು ಆಗಿಂದಾಗ್ಲೇ ಬಂದು ಚೆಕ್ ಮಾಡ್ತಾ ಇರ್ತೇವೆ. ಇನ್ನ ಏನು ಮೂವ್ಮೆಂಟ್ಸ್ ಇರುತ್ತೆ ಎಲ್ಲ. ಇವಾಗ ಯಾರು ಇನ್ಚಾರ್ಜ್ ಡಿಎಸ್ಪಿ ಈಗ ನಾವು ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಚಾರ್ಜ್ ಅನ್ನು ಅವ್ರಿಗೆ ವಹಿಸ್ಕೊಟ್ಟಿದ್ದೇವೆ. ಸೊ ನಾವು ನೆಕ್ಸ್ಟ್ ಬಂದು ಈ ರೂಮ್ ಅನ್ನ ಓಪನ್ ಮಾಡೋವರೆಗೂ ಇದರ ಇನ್ಚಾರ್ಜ್ ಅವ್ರು ತಗೊಂಡಿದ್ದಾರೆ. ನಾವು ಸಹ ಆಗಾಗ್ಗೆ ಬಂದು ಇಲ್ಲಿನ ಚಲನವಲನಗಳನ್ನ ಗಮನಿಸ್ತಾ ಇರ್ತೇವೆ. ಅರ್ಬನ್ಗೆ ಒಂದು ತಂಡ ಮತ್ತೆ ರೂರಲ್ಗೆ ಒಂದು ತಂಡ, 2 ತಂಡಗಳು 3 ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ 4 ಚೆಕ್ ಪೋಸ್ಟ್ಗಳು ಸಹ ನಾವು ನಿರ್ಮಾಣ ಮಾಡಿದ್ವಿ. ಅಲ್ಲೂ ಸಹ ನಮ್ಮ SST ತಂಡಗಳು 24/7 ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಏನು ಅಲ್ಲಿ ವಾಹನಗಳು ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನ ಸಂಚರಿಸ್ತಾ ಇರ್ಬೋದು, ಅಲ್ಲಿ ಚೆಕ್ ಮಾಡ್ತಾ ಯಾವುದೇ ರೀತಿ ಹಣ ಇರಬಹುದು, ಲಿಕ್ಕರ್ ಇರಬಹುದು ಅಥವಾ ಪ್ರೀಶಿಯಸ್ ಮೆಟಲ್ಸ್ ಇರಬಹುದು, ಸೊ ಈ ರೀತಿ ವಸ್ತುಗಳನ್ನ ಅನಧಿಕೃತವಾಗಿ ಅವರು ಕ್ಯಾರಿ ಮಾಡ್ತಿದ್ರೆ ಅದು ಏನು ನಮ್ಮ ಮತದಾರರನ್ನ ಓಲೈಸ್ಲಿಕ್ಕೆ ಏನಂತ ಏನಾದ್ರೂ ಕ್ಯಾರಿ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಸೀಸ್ ಮಾಡ್ತಾ ಇದ್ದಾರೆ. ಮೊನ್ನೆ 19ನೇ ತಾರೀಕು ಮಿನಿಸ್ಟರ್ ಬರುವಾಗ ನಿಮ್ FST ಟೀಮ್ ಕಡೆ ಮಾಹಿತಿ ಇತ್ತಾ ಇಲ್ವಾ? ಆ ಒಂದು ಮಾಹಿತಿಯನ್ನು ನಮಗೆ FST ಟೀಮ್ಗೆ ಆ ಕ್ಷಣದಲ್ಲಿ ಗೊತ್ತಾಗಿದೆ ಅಂತ ಅವರು ಹೋಗಿದ್ದಾರೆ. ಅದಕ್ಕೆ ಮುಂಚೆನೇ ಅವರೇನು ನಮ್ಗೆ ಮಾಹಿತಿ ಯಾರು ತಿಳಿಸಿರ್ಲಿಲ್ಲ. ಮತ್ತೆ ನಮ್ಗೆ ದೇವಸ್ಥಾನ ಕಡೆಯಿಂದ ಏನು ಮಾಹಿತಿ ಇರಲಿಲ್ಲ.